ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮನ ಕೈ ರುಚಿ. ಇವತ್ತು ನಾವು ನುಗ್ಗೆಕಾಯಿ ಬೇಳೆ ಸಾರು ಹೇಗೆ ಮಾಡೋದಂತ ನೋಡೋಣ. ನಾನು ಆಲ್ರೆಡಿ 1 ಕಪ್ ತೊಗರಿ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನಾವು ತೊಳೆದು ಇಟ್ಕೊಂಡಿರೋ ಬೇಳೆಗೆ ಒಂದು ಸಣ್ಣದಾಗಿ ಹೆಚ್ಚಿರೋ ಒಂದು 3 ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಒಂದು 4 ಟೊಮೊಟೊ ಹಾಕ್ಕೊಳ್ಳೋಣ. ಪೀಸ್ ಮಾಡಿ 4 ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಕ್ಕೊಳ್ಳೋಣ. ಅದನ್ನು ಈಗ ನಾವು ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಇವಾಗ ತಣ್ಣಗಾಗಿದೆ ಅನ್ಕೋತೀನಿ. ನೋಡೋಣ, ಬೇಳೆ ಎಲ್ಲ ಬೆಂದಿದೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಾದ್ಮೇಲೆ ನಾನು ಆಲ್ರೆಡಿ ಬೆಳ್ಳುಳ್ಳಿನ ಬೇಯಕ್ಕೆ ಹಾಕಿದ್ದೆ. ಈಗ ಸುಮ್ಮನೆ ಒಂದು 2 ಜಜ್ಜಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗ್ತಾ ಇರುವಾಗಲೇ ಇವಾಗ ಬೇಳೆ ಬೇಯಿಸ್ಕೊಂಡಿದ್ರಲ್ಲ, ಅದ್ರಲ್ಲಿ ಟೊಮೊಟೊ ಹಾಕಿರೋದನ್ನ ನಾನು ಸಪ್ರೇಟಾಗಿ ತೆಗ್ದಿಟ್ಕೊಂಡ್ಬಿಡ್ತೀನಿ. ತಗೊಳ್ಳೋಣ ಅದನ್ನು. ಈಗ ಈರುಳ್ಳಿ ಒಗ್ಗರಣೆಗೆ ಅದನ್ನು ಹಾಕ್ಬಿಡೋಣ. ಟೊಮೊಟೊನ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಟೊಮೊಟೊ ಫುಲ್ ಸ್ಮ್ಯಾಶ್ ಆಗಲಿ. ಹಾಗೆ ಒಂದು 2 ನಿಮಿಷ ಬಿಟ್ಬಿಡೋಣ. ಆಮೇಲೆ ನಾನೊಂದು 4 ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಅದು ಹಸಿ ವಾಸನೆ ಹೋಗಲಿ ಅಂತ ಒಂದು ಸ್ವಲ್ಪ ಎಣ್ಣೆಲೇ ಫ್ರೈ ಆಗಲಿ. ಒಂದು 2 ನಿಮಿಷ ಚೆನ್ನಾಗಿ ಹಂಗೆ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಇರುತ್ತಲ್ಲ ನುಗ್ಗೆಕಾಯ್ದು, ಅದೆಲ್ಲ ಹೋಗಲಿ ಅಂತ. ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ 1 ಟೇಬಲ್ ಸ್ಪೂನ್ ನಾನು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊತೀನಿ. ನಮ್ಮ ಖಾರ ಇದೆ, 1 ಸ್ಪೂನ್ ಸಾಕು. ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ ನುಗ್ಗೆಕಾಯಿ ಬೇಯೋಕ್ಕೆ. ಈಗ ನುಗ್ಗೆಕಾಯಿ ಬೇಯಲಿ, ಹಾಗೆ ಮುಚ್ಚಿಟ್ಬಿಡಿ ಒಂದು 2 ನಿಮಿಷ. ತೆಗ್ದು ನೋಡೋಣ. ಬೆಂದಿದೆ ಅನ್ಕೊತೀನಿ. ನುಗ್ಗೆಕಾಯಿ ಬೆಂದಿದೆ. ಈಗ ಬೇಳೆ ಬೇಯಿಸ್ಕೊಂಡಿದ್ರಲ್ವ, ಅದನ್ನು ಇದ್ರೊಳಗಡೆ ಹಾಕ್ಬಿಡೋಣ. ನುಗ್ಗೆಕಾಯಿ ಬೇಯ್ತಾ ಇದೆಯಲ್ಲ, ಅದರೊಳಗಡೆ ಹಾಕ್ಬಿಡೋಣ ಬೇಳೆನ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಂಬ ತಿಕ್ಕಾಗಿದೆ. ಒಂಚೂರು ಉಪ್ಪು ಕಮ್ಮಿ ಇದೆ ಅನಿಸುತ್ತೆ, ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಈಗ ಹಂಗೆ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆನೂ ಬಿಟ್ಕೊಂಡಿದೆ. ನೋಡೋಣ ಬೆಂದಿದೆಯಾ ಅಂತ. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ.
ಸಾರು ರೆಡಿ ಆಗಿದೆ. ಇವಾಗ ಮುಚ್ಚಿಬಿಟ್ಟು ಇನ್ನೊಂದ್ಸಲಿ ನೋಡ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಬಿಟ್ಟಿದ್ದೆ, ಆಗಿದೆ. ಇವಾಗ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ನುಗ್ಗೆಕಾಯಿ ಸಾರು ಜೊತೆ ಮುದ್ದೆ ಅನ್ನ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾನ ತಪ್ಪಿದರೆ ಕೆಳಗೆ ಕಾಮೆಂಟ್ ಮಾಡಿ.